ನಮಸ್ತೆ. ನಾನು ಡಾಕ್ಟರ್ ಷಣ್ಮುಖಪ್ಪ DHO ದಾವಣಗೆರೆ. ಏನು ಇಲ್ಲಿ ಸಾಸ್ವಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಘಟನೆ ಮೊನ್ನೆ ಶನಿವಾರ ರಾತ್ರಿ ನಡೀತು. ಸೊ ಈ ವಿಚಾರವಾಗಿ ಇವತ್ತು ಎಲ್ಲ ಜನಪ್ರತಿನಿಧಿಗಳಿಂದ ಹಿಡ್ಕೊಂಡು ಮೊನ್ನೆ ನಮ್ಮ ಶಾಸಕರಿಂದ ಹಿಡ್ಕೊಂಡು ಎಲ್ಲ ನಾವು ಇವತ್ತೊಂದು ಸಭೆ ಬಂದಿದ್ದೀವಿ. ಊರಿನ ಗ್ರಾಮಸ್ಥರೆಲ್ಲ ಸಭೆ ಕರೆದಿದ್ದರು. ಇದಕ್ಕೆ ಬಂದಾಗ ಈಗ ಅವರ ಒಂದು ಕಂಪ್ಲೇಂಟ್ಸ್ ಏನಂತಂದರೆ, ಇಲ್ಲಿ ಏನು ಒಂದು ಸರಿಯಾದ ಸಮಯಕ್ಕೆ ನಮಗೆ ಆಂಬುಲೆನ್ಸು 108 ಆಂಬುಲೆನ್ಸ್ ಬರಲಿಲ್ಲ. ನಾವು ಕಾಲ್ ಮಾಡಿದರೆ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಲೇಟಾಗಿ ಬಂದರು. ಆದ್ದರಿಂದ ನಾವು ನಮ್ಮ ಸ್ವಂತ ಗಾಡಿಯಲ್ಲಿ ತಗೊಂಡು ಹೋದ್ವಿ ಅನ್ನೋ ವಿಚಾರ ಅವರು ವ್ಯಕ್ತಪಡಿಸಿದರು. ಅದರಿಂದ ಅವ್ರನ್ನ 108 ಎಲ್ಲ ಬಂದಿದ್ರು ಇಲ್ಲಿ. ಅವರು ಸ್ಟಾಫ್ ನರ್ಸು ಎಲ್ಲ ಇಲ್ಲೇ ಇದ್ದರು, ನೋಡಿದರು. ಜಸ್ಟ್ ಒಂದು 5 ನಿಮಿಷ ಬರ್ತೀನಿ ಅಂತ ಸ್ವಲ್ಪ 5 ನಿಮಿಷ ತಡವಾಗಿ ಬಂದಿದ್ದರಿಂದ ಅವರು ಅವರದೇ ಆಂಬುಲೆನ್ಸ್ ತಗೊಂಡು ಹೋಗ್ತೀವಿ, ನಮ್ಮದೇ ಗಾಡಿಯಲ್ಲಿ ತಗೊಂಡು ಹೋಗ್ತೀವಿ ಅಂತ ತಗೊಂಡು ಹೋದಾಗ ಮಾರ್ಗ ಮಧ್ಯದಲ್ಲಿ ಏನು ಅದು ಮೃತಪಟ್ಟಿರೋದು ಇದಾಗಿದೆ. ಅದರಂತೆ ಈಗ ಅದೇ ವಿಷಯವಾಗಿ ಇಲ್ಲಿ ಮತ್ತು ಹಲವಾರು ವಿಷಯ, ಈ ಆಸ್ಪತ್ರೆ ಬಗ್ಗೆ ನ್ಯೂನತೆ ಬಗ್ಗೆ ಮತ್ತು ಇಲ್ಲಿ ಕೆಲವೊಂದು ಏನು ಸಿಬ್ಬಂದಿಯನ್ನು ನಡತೆ ಬಗ್ಗೆಯನ್ನೆಲ್ಲ ಸ್ವಲ್ಪ ಅಂದರೆ ಇವರು ಏನು ಹೇಳಿದರು ಸಾರ್ವಜನಿಕರು, ಅದ್ರ ಬಗ್ಗೆ ಕೂಲಂಕುಷವಾಗಿ ಈಗ ಶಾಸಕರು ಸಹ ಚರ್ಚೆ ಮಾಡಿದರು. ಎಲ್ಲ ದೂರುಗಳ್ನ ನಾವು ಆಲಿಸ್ಕೊಂಡು ಏನು ವೈದ್ಯಾಧಿಕಾರಿಗಳ ಮೇಲೆ ಏನು ಕಂಪ್ಲೇಂಟ್ ಮಾಡಿದರು, ಮತ್ತು ಸ್ಟಾಫ್ ನರ್ಸು ಬಗ್ಗೆ ಮತ್ತು ಇತರ ಸಿಬ್ಬಂದಿ ಮೇಲೆ ಹಲವಾರು ಕಂಪ್ಲೇಂಟ್ ಮಾಡಿದರು. ಅದರಂತೆ ಈಗ ಈ ಹಿಂದೆನೂ ಸಹ ಹಲವಾರು ಬಾರಿ ನಾವು ಶಾಸಕರ ಮನವಿ ಮಾಡಿ ಇದು ಮಾಡಿದ್ವಿ, ಏನೂ ಬದಲಾವಣೆ ಆಗಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಇದು 24x7 ಇದು ಆಸ್ಪತ್ರೆ. ಇಲ್ಲಿ 3 ಜನ ನೀವು ತಾವುಗಳು ಪದ ಬಳಕೆಯನ್ನು ತಾವು ಕೂಡ ಮಾಡಿದ್ರಿ. ವೈದ್ಯರು ಸರಿಯಾಗಿ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಆ ವೈದ್ಯರು ಸ್ಪಂದನೆ ಮಾಡಿದ್ರು ಕೂಡ ಇಲ್ಲಿನ ದಾದಿಯರು ಅಥವಾ ನರ್ಸುಗಳು ಆ ವೈದ್ಯನ ಮೇಲೆ ಅಪಹಾಸ್ಯ ಮಾಡುವಂಥದ್ದು, ಈ ಎಲ್ಲೇ ಒಂದು ಮಿಸ್ಟೇಕ್ ನಡೀತಿದೆ ಈ ಆರೋಗ್ಯ ಇಲಾಖೆಯಲ್ಲಿ ಸಾಸ್ವಳ್ಳಿ ಅಂತ ಹೇಳಿ. ಇಲ್ಲ, ಈಗ ಅದಕ್ಕೆ ನಾನು ಈಗ ಒಂದು ಮೀಟಿಂಗ್, ಈಗ ಜಸ್ಟ್ ಸಾಮಾನ್ಯ ಸಭೆಯನ್ನು ಶಾಸಕರೇನು ಮುಗಿಸಿ ಹೋಗಿದ್ರು. ಈಗ ಮತ್ತೆ ನಾನು ಪುನಃ ಎಲ್ಲ ಸಿಬ್ಬಂದಿಗಳನ್ನ ಮೀಟಿಂಗ್ ಕರಿತಾ ಇದ್ದೀನಿ. ಎಲ್ಲಿ ಅವರು ಬಿಟ್ವೀನ್ ಕೋಆರ್ಡಿನೇಷನ್ ಎಲ್ಲಿ ತಪ್ಪು ಹೋಗ್ತದೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿ ಮಧ್ಯದಲ್ಲಿ ಅಂತ ನಾವು ಚರ್ಚೆ ಮಾಡಿ ಇದು ಮಾಡಬೇಕಾಗಿದೆ. ಏನಿಲ್ಲಿ ಸ್ಟಾಫ್ ನರ್ಸು ಇನ್ನು 3 ಜನ ಇದ್ದಾರೆ. ಒಬ್ಬರು ಏನಾಗಿದೆ, ಒಂದು ಹೆರಿಗೆ ರಜೆಯಲ್ಲಿ ಹೋಗಿದ್ದಾರೆ, ಇನ್ನೊಬ್ಬರು ಏನೋ ವೈಯಕ್ತಿಕ ಕಾರಣ ರಜೆ ಹಾಕಿ ಅಂದರೆ ಏನೋ ಸರ್ಜರಿ ಮಾಡಿಸ್ಬೇಕು ಅಂತಂದು ಹೇಳಿ ಇದು ಮಾಡಿಕೊಂಡು ರಜೆ ಹಾಕಿದ್ದಾರೆ. ಆದ್ದರಿಂದ ಈಗ ಮೊನ್ನೆ ರಜೆ ಹಾಕಿದ್ದಾರೆ. ಅದರಿಂದ ಅವರ ಅನುಪಸ್ಥಿತಿಯಲ್ಲಿ ಸ್ವಲ್ಪ ಇದಾಗಿದೆ. ಹಂಗಾಗಿ ಈಗ ಅಲ್ಲಿಗೆ ಬೇರೆ ವ್ಯವಸ್ಥೆನ ನಾವು ಶಾಸಕರು ಮತ್ತು ಏನು ಸಾರ್ವಜನಿಕರು ಹೇಳಿದಂಗೆ ನಾವು ಇಲ್ಲೇ ಬೇರೆ ಕಡೆಯಿಂದ ಒಬ್ಬರನ್ನು ಸ್ಟಾಫ್ ನರ್ಸು ಮತ್ತು ಇಲ್ಲಿರ್ತಕ್ಕಂಥ ಇನ್ನೊಬ್ಬರನ್ನ ರೊಟೇಷನ್ ಮೇಲೆ ನಾವು ಇಬ್ಬರನ್ನು ಇಲ್ಲಿ ನಿಯೋಜನೆ ಮಾಡ್ತಾ ಇದ್ದೀವಿ. ಮತ್ತು ವೈದ್ಯಾಧಿಕಾರಿಗಳ್ನೂ ಚೇಂಜ್ ಮಾಡಬೇಕು ಅಂತ ಭಾಳ ದಿವಸದಿಂದನೂ ಇದು ಮಾಡ್ತಾ ಇದ್ದಾರೆ. ಹಂಗಾಗಿ ಎಲ್ಲ ರೆಗ್ಯುಲರು ಕಾಯಂ ವೈದ್ಯಾಧಿಕಾರಿಗಳಿರೋದ್ರಿಂದ ನಾವು ಈಗ ಅವ್ರನ್ನ ತಾತ್ಕಾಲಿಕವಾಗಿ ಒಂದು ನಿಯೋಜನೆ ಮೇಲೆ ನಾವು ನಿಯೋಜನೆ ಮಾಡಿ ಶಾಸಕರ ಆದೇಶದ ಮೇರೆಗೆ ಮತ್ತು ಸಾರ್ವಜನಿಕರ ಒಂದು ಡಿಮ್ಯಾಂಡ್ ಮೇಲೆ ಒಂದು ನಿಯೋಜನೆ ಮಾಡಲಿಕ್ಕೆ ಈಗ ನಾನು ಆದೇಶ ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ಈ ಇಲಾಖೆಯಲ್ಲಿ ನಿಮ್ಮ ಹಾಸ್ಪಿಟ್ಲಿಯಲ್ಲಿ ನರ್ಸರು ಅಂದರೆ ಸಾರ್ವಜನಿಕರ ಮೇಲೆ ಇರ್ರೆಸ್ಪಾನ್ಸಿಬಲ್ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವುದು ಒಂದು ಕಡೆ ಆಪಾದನೆ. ಆದರೆ ಒಬ್ಬ ನರ್ಸಿನ ಗಂಡ ಅವರೇ ಇಲ್ಲಿ ಬಂದು ಬೇರೆ ಪರ್ಸನ್ಸ್ ಅವ್ರ ಹೆಂಡತಿ ಇಲ್ಲಿ ಶಿಷ್ಟ ಆಗಿರ್ಬೋದು, ಆದರೆ ಆ ನರ್ಸಿನ ಗಂಡನೇ ಬಂದು ಇಲ್ಲಿ ದೌರ್ಜನ್ಯ ಮಾಡುವಂಥದ್ದು, ಏಕವಚನ ಬಳಕೆಯನ್ನು ಸಾರ್ವಜನಿಕರಿಗೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅವ್ರಿಗೇನಾದ್ರು ರೈಟ್ಸ್ ನಿಮ್ಮ ಇಲಾಖೆ ಕೊಟ್ಟಿದೆಯಾ ಅಂತೇಳಿ? ಇಲ್ಲ, ಈಗ ಏನೇ ಒಂದು ನಮ್ಮ ನೌಕರರು ಏನೇ ಕೆಲಸ ಮಾಡ್ತಿದ್ರು ನೌಕರರೇ ನಮ್ಮ ಸಾರ್ವಜನಿಕರಲ್ಲಿ ಸ್ಪಂದಿಸಬೇಕಾಗ್ತದೆ. ಯಾವುದೇ ರೋಗಿಗಳು ಬಂದರೂ ನಮ್ಮ ಸಿಬ್ಬಂದಿಗಳು ಏನು ಚಿಕಿತ್ಸೆ ನೀಡ್ತಿದ್ದಾರೆ ಅವರೇ ಉತ್ತರ ಕೊಡಬೇಕಾಗತ್ತೆ. ಬೇರೆಯವರು ಬೇರೆಯವರು ಯಾವುದಕ್ಕೂ ಇದಕ್ಕೆ ಆಸ್ಪದ ಇರೋದಿಲ್ಲ. ಇದೇನಾದರೂ ಪೇಷಂಟ್ ಕಡೆಯಿಂದ ಏನಾದರೂ ಗಲಾಟೆ ನಡೀತಾ ಇದೆ, ತೊಂದರೆ ಮಾಡ್ತಾ ಇದ್ದಾರೆ ಅಂತಂದರೆ ಈಗಾಗಲೇ ಕರೆದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಹಂಗೇನಾದ್ರು ತೊಂದರೆ ಆತಂದರೆ ನೇರವಾಗಿ ನಮ್ಮ ಔಟ್ ಪೋಸ್ಟಿಗೆ ಕಾಲ್ ಮಾಡಿ ಅಲ್ಲಿಂದ ಕರೆಸ್ರಿ ಅಂತಂದೇಳಿ ಇದು ಮಾಡ್ತಾ ಇದ್ದಾರೆ. ಆ ನಿಯಮನ ಎಲ್ಲರಿಗೂ ನಾವು ಹೇಳಿರ್ತೀವಿ. ಈಗ ಸಾಸ್ವಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ನರ್ಸ್ಗಳ ಕೊರತೆ ಇದೆ. ಅದನ್ನು ಬೇಗನೆ ತುಂಬುವಂಥ ಕೆಲಸ ತಾವುಗಳು ಮಾಡ್ತಾರಂತೆ. ಯಾಕಂತ ಹೇಳಿದರೆ ಶಾಸಕರು ಕೂಡ ತಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಬೇಗ ತುಂಬಿ ಈ ಭಾಗದ ಸಾಸ್ವಳ್ಳಿ ಭಾಗದ ರೈತರಿಗೆ ಸಾರ್ವಜನಿಕ ಅನುಕೂಲ ಆಗಬೇಕು ಅಂತ ಹೇಳಿ.
ಅದ್ರ ಬಗ್ಗೆ ಏನು ತಿಳಿಸ್ಬೋದು? ಈಗ ಏನಂತಂದರೆ ಇದು 24x7 ಇರೋದ್ರಿಂದ ಒಬ್ಬ ಡಾಕ್ಟ್ರು ಮತ್ತು 3 ಸ್ಟಾಫ್ ನರ್ಸ್ ಇದ್ದಾರೆ. ಈಗೇನು ನಮಗೆ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮೇಲ್ದರ್ಜೆಗೇನು ಆಸ್ಪತ್ರೆ ಮೇಲೆ ಏರಿಸಿದ್ದಾರೆ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗೇನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿತು ಅಂತ ಅಂದ ತಕ್ಷಣ ನಮಗೆ ಹೆಚ್ಚುವರಿಯಾಗಿ 4 ಜನ ಡಾಕ್ಟರ್ಸು ಮತ್ತು 6 ಜನ ಸ್ಟಾಫ್ ನರ್ಸ್ ಹೆಚ್ಚುವರಿಯಾಗಿ ಬರ್ತಾರೆ. ಸೊ ಅಷ್ಟು ಬಂದವರೆಗೆ ನಮಗೆ ಇಲ್ಲಿ ಸ್ವಲ್ಪ ಕೊರತೆ ನೀಗಿಸ್ತತಿ. ಯಾಕಂದರೆ ಇಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಒಂದೇ ಇರೋದ್ರಿಂದ ಒಬ್ಬರೇ ಡಾಕ್ಟ್ರು ಇರಬೇಕಾಗ್ತದೆ. ಸೊ ಹಂಗಾಗಿ ಈಗ ಇಲ್ಲಿ ಸಮಸ್ಯೆ ಆಗಿರೋದು ಸ್ವಲ್ಪ ಸ್ಟಾಫ್ ನರ್ಸ್ 24x7 ಇದರಲ್ಲಿ 3 ಜನ ಸ್ಟಾಫ್ ನರ್ಸ್, ಇಬ್ಬರು ಮೆಟರ್ನಿಟಿ ಲೀವ್ ಹೋಗಿದ್ದಾರೆ, ಒಬ್ಬರು ಆಪ್ರೇಷನ್ಗೆ ಅಂತ ಇದಾಗಿರೋದ್ರಿಂದ ಸ್ವಲ್ಪ ಇದಾದ ಡೆಪ್ಯುಟೇಷನ್ ಹಾಕಿದ್ದೀವಿ. ಈಗ ಏನು ನಿಯೋಜನೆ ಮಾಡಿ ಈಗ ಕರ್ತವ್ಯ ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಈಗ ಏನು ತೊಂದರೆ ಆಗಲಿಲ್ಲದಂಗೆ ನಡ್ಸ್ಕೊಂಡು ಹೋಗೋಕ್ಕೆ ಹೇಳಿದ್ದೀವಿ. ಈಗ ಕೊನೆಯದಾಗಿ ಈ ಕಡೆ ಭಾಗದ ಹಾಸ್ಪಿಟಲ್ ಸಾರ್ವಜನಿಕರಿಗೆ ಏನು ತಿಳಿಸ್ಬೋದು? ಈಗ ಇಲ್ಲಿ ನಮ್ಮ ಸಿಬ್ಬಂದಿ ಕಡೆಯಿಂದ ಉತ್ತಮ ಸೇವೆ ಕೊಡಲಿಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಹಾಗೆ ಸಾರ್ವಜನಿಕರು ಸಹ ಇದು ತಮ್ಮ ಆಸ್ತಿ, ತಮ್ಮ ಆಸ್ಪತ್ರೆ, ಅವರೂ ಸಹ ಎಲ್ಲ ಈ ಒಂದು ಆಸ್ಪತ್ರೆ ಸಿಬ್ಬಂದಿ ಜೊತೆಗೆ ಏನು ಸಹಕರಿಸಿ ಚಿಕಿತ್ಸೆ ಪಡ್ಕೋಬೇಕು ಅಂತ ನಾವೆಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ನಮಸ್ತೆ. ನಮಸ್ಕಾರ.